ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ಬ್ಲಾಗ್ಸ್. ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಿದ್ದೀನಿ. ಅಂಡ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ತಂಗಿಗೆ ವಿಶಸ್ ಮಾಡಿದ್ರಿ ಅಂಡ್ ನಿಮ್ಮೆಲ್ಲ ಬ್ಲೆಸ್ಸಿಂಗ್ಸ್ ಗೆ ನಾನು ತುಂಬಾನೇ ಖುಷಿ ಪಟ್ಟೆ. ಅಂಡ್ ಆಲ್ಸೋ ನಿಮ್ಮೆಲ್ಲ ಕಮೆಂಟ್ಸ್ ನ ನೋಡಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಂತ ಹೇಳ್ತೀನಿ. ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಒಂದ್ ಸ್ವಲ್ಪ ನನ್ನ ಹಸ್ಬೆಂಡ್ ಗೆ ಸರ್ಪ್ರೈಸ್ ಮಾಡೋಣ ಅಂತ ಹೇಳಿ ಇವತ್ತು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಸರ್ಪ್ರೈಸ್ ಮಾಡಕ್ ಹೋಗಿ ನನ್ಗೆ ಒಂದು ಸರ್ಪ್ರೈಸ್ ಆಯ್ತು. ಈಗ ಮೀನ್ಸ್ ನಾನೊಂದು ಗಿಫ್ಟ್ ಬುಕ್ ಮಾಡಿದೆ ನನ್ನ ಹಸ್ಬೆಂಡ್ ಗೆ. ಅದಕ್ಕೊಂದು ಹಾಕಿಡೋದಕ್ಕೆ ಅಂತ ಒಂದು ಗಿಫ್ಟ್ ಬ್ಯಾಗ್ ನ ಬುಕ್ ಮಾಡಿದೆ ಜೆಪ್ಟೋದಲ್ಲಿ. ಆಕ್ಚುಲಿ ನಾನು ಬುಕ್ ಮಾಡಿದ ಸೈಜೇ ಒಂದು, ಇದು ಬಂದಿರೋದೇ ನಾನು ಅನ್ಕೊಂಡಿದ್ ಸೈಜೇ ಒಂದು, ಇದು ಬಂದಿರೋದೇ ಇನ್ನೊಂದು. ಇದ್ರ ಒಳಗೆ ಒಂಚೂರು ಹಿಡಿಯೋದಿಲ್ಲ ಅದು. ಓನಪ್ಪ ಇದಕ್ಕೆ ಅಮ್ಮ 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 ಈಗ ಎದ್ದಿದ್ದಾಳೆ, ಅದಕ್ಕೆ ಅಮ್ಮ ಅಮ್ಮ ಅಮ್ಮ. ಸೊ ಇದು ಫ್ಲಾಪ್ ಆಯ್ತು. ಈಗ ನೋಡ್ಬೇಕು ಗಿಫ್ಟ್ ಕವರ್ ಮಾಡೋದಕ್ಕೆ ಏನ್ ಮಾಡೋದು ಅಂತ. ಐ ಥಿಂಕ್ ಗಿಫ್ಟ್ ಕವರ್ ಮಾಡಕ್ ಆಗಿಲ್ಲ ಅಂದ್ರೆ ಹಾಗೆ ಇಡೋಣ ಅಂತ ಅನ್ಕೊಂಡಿದೀನಿ. ಒಂದ್ ಚಿಕ್ಕದಾಗಿ ಸರ್ಪ್ರೈಸ್ ನ ಪ್ಲಾನ್ ಮಾಡಿದೀನಿ ಅಂತಾನೆ ಹೇಳ್ಬೋದು ಅಷ್ಟೇನೆ. ಸೊ ಅದಾದ್ಮೇಲೆ ಇಲ್ಲಿ ನೈಟ್ ಡಿನ್ನರ್ಗೆ ರೆಡಿ ಮಾಡ್ತಾ ಇದ್ದೀನಿ. ನಾನ್ ಇವತ್ತು ರೆಡಿ ಮಾಡ್ತಾ ಇರೋದು ಚಿಕನ್ ಫ್ರೈ ಮತ್ತೆ ಗಾರ್ಲಿಕ್ ನೂಡಲ್ಸ್ ನ ಗಾರ್ಲಿಕ್ ಫ್ರೈಡ್ ರೈಸ್ ನ ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ತಾ ಇದೀನಿ. ಜಸ್ಟ್ ತುಂಬಾನೇ ಸಿಂಪಲ್ ಆಗಿರೋ ಮೆನುನ ತಗೊಂಡಿದ್ದೀನಿ ಅಂಡ್ ತುಂಬಾ ಸಿಂಪಲ್ ಆಗಿ ಬೇಗ ಮಾಡಿ ಮುಗಿಸುವಂತ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು. ಸೊ ಅದನ್ನ ಇಲ್ಲಿ ಟ್ರೈ ಮಾಡ್ತಾ ಇದೀನಿ. ಅಂಡ್ ಆಲ್ಸೋ ಒಂದ್ ಸ್ವಲ್ಪ ನಾನು ಮಧ್ಯಾಹ್ನ ಊಟ ಮಾಡಿರ್ಲಿಲ್ಲ, ಸ್ವಲ್ಪ ವಿಡಿಯೋ ಶೂಟ್ ಎಲ್ಲ ಇತ್ತು, ಹಾಗಾಗಿ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಈಗ ಒಂದು ಪಪ್ಸ್ ನ ತರಿಸ್ಕೊಂಡಿದೀನಿ. ಅದನ್ನು ತಿಂದು ನಮ್ಮ ಪಾಪುಗೂ ಹಾಲು ಕುಡಿಸಿ ನಾನು ಆಮೇಲಿಂದ ಇದೆಲ್ಲ ಫ್ರೈ ಮಾಡಾದ್ಮೇಲೆ ರೆಡಿ ಆಗ್ಬೇಕು. ಇನ್ನು ತುಂಬಾ ಕೆಲಸ ಇದೆ. ಸೊ ಹೋಪ್ ನಿಮ್ಮೆಲ್ರಿಗೂ ಈ ವ್ಯಾಲೆಂಟೈನ್ಸ್ ಡೇ ವ್ಲಾಗ್ ಇಷ್ಟ ಆಗತ್ತೆ ಅನ್ಕೊಂಡಿದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗತ್ತೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓನೇ ಈಗ ನನ್ನ ಮಗಳಿಗೆ ಏನ್ರ ಮೇಲೆ ಕಣ್ಣಿದೆ ಅಂದ್ರೆ ಸ್ಟಿಕ್ಕರ್ ಮೇಲೆ ತಾಣ ಅವಳಿಗೆ ಏನೋ ಕೊಡೋದೇ ಬೇಡ ಇವಾಗ ಆಟ ಆಡಕ್ಕೆ. ಜಸ್ಟ್ ಒಂದು ಸ್ಟಿಕ್ಕರ್ ಪ್ಯಾಕೆಟ್ ಕೊಟ್ಬಿಟ್ರೆ ಸಾಕು. ನಂದು ಆಟ ಆಡ್ಕೊಂಡು ಸುಮ್ಮನೆ ಇರ್ತಾಳೆ. ಬಟ್ ಆದ್ರೂ ಸಾಕಾಗೋಗುತ್ತೆ ಮಕ್ಳನ್ನ ನೋಡ್ಕೊಳ್ಳೋದು ಅಲ್ವಾ. ಸೊ ತುಂಬಾ ಬೇಗ ಆಗೋ ಅಂತ ಒಂದು ಚಿಕನ್ ರೆಸಿಪಿನ ನೋಡ್ಕೊಂಡಿದ್ದೀನಿ. ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದಿರೋದನ್ನ. ಸೊ ಇನ್ನೊಂದ್ಸತಿ ಯಾವಾಗಾದ್ರೂ ರೆಸಿಪಿ ಟ್ರೈ ಮಾಡಿ ಇನ್ನೊಂದ್ಸತಿ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಟೈಮ್ ಇಲ್ಲ ಅಷ್ಟೊಂದು, ಅದಕ್ಕೋಸ್ಕರ. ನಮ್ಮ ಪಾಪು ಇಲ್ಲೇ ಗಿರ 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 ಸುತ್ತಾ ಇದ್ದಾಳೆ. ಸೊ ಅದೊಂಚೂರು ಹಾಲು ಕಾಯಕ್ಕಿಡ್ಬೇಕು. ಮಕ್ಕಳು ದೊಡ್ಡವರಾಗ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ. ಅಂಡ್ ಎಲ್ಲ ಹೇಗಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಅಂಡ್ ತುಂಬಾ ದಿನ ಆಗ್ಬಿಟ್ಟಿತ್ತು ನಾನು ಈ ತರ ಡೈಲಿ ವ್ಲಾಗ್ಸ್ ಈ ತರ ಎಲ್ಲ ಮಾಡಿ. ಸೊ ಇವತ್ತೊಂದು ಸಿಂಪಲ್ ಆಗಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದೀನಿ ಎಲ್ಲಾನು. ಏನಮ್ಮೋ ಈ ಸೈಡಲ್ಲಿ ನಮ್ಮ ಪಾಪಗೂ ಹಾಲು ಕಾಯಕ್ಕಿಟ್ಬಿಟ್ರೆ ಆಗುತ್ತೆ. ಆ್ಯಂಡ್ ಇದನ್ನೇನು ಈ ಬ್ಯಾಗ್ ವೇಸ್ಟು, ಏನಾದರೂ ಬೇರೆದಕ್ಕೆ ಯೂಸ್ ಮಾಡ್ಕೋಬೇಕು. ಆ್ಯಂಡ್ ಚಿಕನ್ ತರಿಸಿದ್ದೀನಿ. ಸೊ ಇದನ್ನು ಮೇ ಬಿ ವಾಶ್ ಮಾಡ್ಕೋಬೇಕು, ಆಮೇಲೆ ವಾಶ್ ಮಾಡ್ಕೊಂಡು ಸದ್ಯಕ್ಕೆ ಈ ಕಡೆ ನಮ್ಮ ಮನೇಲಿ ಈ ಜೆಪ್ಟೋದು ಬ್ಯಾಗ್ಗಳನ್ನೆಲ್ಲ ಹಾಗೆ ಕವರ್ ಮಾಡಿಬಿಟ್ಟಿದ್ದೀನಿ ಫುಲ್ಲು. ಯಾವಾಗಾದರೂ ಯೂಸ್ ಆಗುತ್ತೆ, ಏನಕ್ಕಾದ್ರೂ ಬರುತ್ತೆ ಅಂತ. ಆ್ಯಕ್ಚುಲಿ ಯೂಶಲಿ ನಂದು ಒಂದು ಚಾಕು ಇತ್ತು, ಅದು ಎಲ್ಲಿ ಹೋಯ್ತು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಅದಿದ್ರೆ ಪಟ 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 ಆಗ್ಬಿಡೋದು. ಹಿಂಗೆ ಏನಾದರೂ ಮಿಸ್ ಮಾಡಿರ್ತೀನಿ, ಎಲ್ಲ ಹಾಕಿದ್ದೀನಿ ಅಂತ ನೆನಪಾಗ್ತಾ ಇಲ್ಲ. ಟು ಬಿ ಹಾನೆಸ್ಟ್ ನನಗೆ ಈ ಥರ ಚಿಕನ್ ಎಲ್ಲ ಕ್ಲೀನ್ ಮಾಡೋದಾಗ್ಲಿ ಅದೆಲ್ಲ ತೊಳೆಯೋದು ನನಗೆ ನಿಜ ಬರಲ್ಲ. ಯಾವಾಗಲೂ ನಾನು ವೆಯ್ಟ್ ಮಾಡ್ತೀನಿ ನನ್ನ ಹಸ್ಬೆಂಡ್ ಬರೋದನ್ನೇ ನೀಟಾಗಿ ಬಂದು ಕ್ಲೀನ್ ಮಾಡಿಕೊಡ್ಲಿ ಅಂತ. ಬಟ್ ಇವತ್ತು ಸ್ಟಿಲ್ ಅವ್ರಿಗೋಸ್ಕರ ನಾನು ಸರ್ಪ್ರೈಸ್ ಮಾಡ್ತಾ ಇರೋದ್ರಿಂದ ನಾನೇ ಕ್ಲೀನ್ ಮಾಡಬೇಕು. ನಾನು ಜಸ್ಟ್ ಒಂದು 1/2 kg ಚಿಕನ್ ತರಿಸಿದ್ದೀನಿ ಅಷ್ಟೇ ಇವತ್ತು ಒನ್ ಟೈಮ್ಗೆ ಅಂತ ಹೇಳಿ. ಅದು ನಮ್ಮಿಬ್ಬರಿಗೇನೆ ಅಲ್ವಾ ಸಾಕು ಅಂತ ಹೇಳಿ. ಸೊ ಇದೆಲ್ಲಾನು ಪ್ರಿಪೇರ್ ಮಾಡ್ಕೋಬೇಕು. ಫಸ್ಟ್ ಚಿಕನ್ ವಾಶ್ ಮಾಡ್ಕೋಬೇಕು. ಯೂಶಲಿ ನಾವು ಹೆಂಗೆ ಅಂತ ಅಂದರೆ ಈ ಥರ ಸ್ಪೆಷಲ್ ಡೇಸ್ ಏನಾದರೂ ಇತ್ತು ಅಂದರೆ ನಾನು ಏನಾದರೂ ಈ ಥರ ಸೆಲೆಬ್ರೇಷನ್ ಏನಾದರೂ ಇಟ್ಕೊಂಡ್ರೆ ನಾನು ಹೊರ್ಗಡೆನೇ ಊಟ ಫಿಕ್ಸ್ ಮಾಡ್ಕೊಂಬಿಟ್ಟಿರ್ತೀವಿ. ಬಟ್ ಸ್ಟಿಲ್ ಇವತ್ತು ಮನೆಯಲ್ಲೇ ಮಾಡ್ತಿದ್ದೀನಿ. ಯಾಕೆ ಅಂತ ಅಂದರೆ ನನ್ನ ಹಸ್ಬೆಂಡ್ಗೆ ಅಷ್ಟೊಂದು ಹುಷಾರಿರಲಿಲ್ಲ ಪಾಪ. ಈಗ ಆಚೆ ಎಲ್ಲ ಹೋದರೆ ಡ್ರೈವ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ. ಆ್ಯಂಡ್ ಆಲ್ಸೋ ಏನಂದರೆ ಪಾಪುನ ಅವರೇ ಇಟ್ಕೋತಾರೆ ಆಚೆ ಹೋದರೆ, ಅವಾಗ ಇನ್ನೂ ಪೇಯ್ನ್ ಜಾಸ್ತಿ ಆಗುತ್ತೆ, ಬ್ಯಾಕ್ ಪೇಯ್ನ್ ಅಂತ ಹೇಳಿ ನಾನು ಮನೇಲೇ ನಾನೇ ಸಿಂಪಲಾಗಿ ಒಂದು ಡಿಶ್ನ ಮಾಡೋಣ ಅಂತ ಹೇಳಿ ಮಾಡಿದ್ದಷ್ಟೇ. ಆ್ಯಂಡ್ ಮಗಳನ್ನ ಇಟ್ಕೊಂಡು ಕೆಲಸ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಅಪ್ಪ. ಈ ಥರ ಎಲ್ಲ ಸೆಲೆಬ್ರೇಟ್
ಸೆಲೆಬ್ರೇಷನ್ ಮಾಡೋದು, ಸರ್ಪ್ರೈಸ್ ಕೊಡೋದು ಅಂತೂ ಸಿಕ್ಕಾಪಟ್ಟೆ ಕಷ್ಟ ಅಂತಲೇ ಹೇಳ್ಬೋದು. ಯೂಶ್ವಲಿ ಮಕ್ಕಳನ್ನ ಇಟ್ಕೊಂಡು ಮನೆಯಲ್ಲಿ ನಾರ್ಮಲಾಗಿ ಕೆಲಸ ಮಾಡೋದೇ ಕಷ್ಟ, ಅದರಲ್ಲೂ ಈ ಥರ ಸೆಲೆಬ್ರೇಷನ್ ಮಾಡೋದಂತೂ ಸಿಕ್ಕಾಪಟ್ಟೆ ಕೆಲಸ. ನನಗಂತೂ ರೋದನೇನೆ ಆಗೋಯ್ತು ಅಂತ ಹೇಳ್ಬೋದು. ರೈಸ್ ಎಲ್ಲ ರೆಡಿಯಾಗಿದೆ ನೋಡಿ, ಗಾರ್ಲಿಕ್ ಫ್ರೈಡ್ ರೈಸ್ ರೆಡಿಯಾಗಿದೆ, ಅದ್ರ ಜೊತೆಗೆ ಚಿಕನ್ ಫ್ರೈ ರೆಡಿ ಆಗಿದೆ. ಸೊ ಇದಿಷ್ಟು ಮುಗಿದಿದೆ. ಈಗ ನಮ್ಮ ಪಾಪುನ ರೆಡಿ ಮಾಡಿಸ್ಬೇಕು ಅಷ್ಟೇ. ಸೊ ಅವಳನ್ನ ರೆಡಿ ಮಾಡಿಸಿ ನಾನು ರೆಡಿ ಆಗಬೇಕು. ಸೊ ನಾವು ಡ್ರೆಸ್ ಒಂದು ತೆಗೆದಿಟ್ಟಿದ್ದೆ, ಬಟ್ ಆ ಡ್ರೆಸ್ ಆಗಲ್ಲ ಇವಾಗ ಸದ್ಯಕ್ಕೆ. ಸೊ ಹಾಗಾಗಿ ಪಾಪುಗೆ ಒಂದು ಗ್ರೀನ್ ಕಲರ್ ಫ್ರಾಕ್, ನನಗೆ ಜೀನ್ಸ್ ಮತ್ತು ಈ ಕ್ರಾಪ್ ಟಾಪ್ ಹಾಕೋಣ ಅಂತ ಹೇಳಿ ಇಟ್ಟಿದ್ದೀನಿ. ಸೊ ರೆಡಿ ಆಗೋಣ ಇವಾಗ, ತಡ ಮಾಡಿದೆ, ಯಾಕೆಂದರೆ ಲೇಟ್ ಆಯಿತು. ಟೈಮ್ ಆಲ್ರೆಡಿ 7:40. ಸೊ ನಾನು ರೆಡಿಯಾಗಿ ಇನ್ನೂ ಕೇಕೆಲ್ಲ ಬಂದಿದೆ ಇವಾಗ. ಸೊ ಅದನ್ನೆಲ್ಲ ರೆಡಿ ಮಾಡಬೇಕು. ಇಲ್ಲಿ ಟೇಬಲ್ ಸೆಟಪ್ ಮಾಡಿದ್ದೀನಿ. ಸೊ ನಮ್ಮ ಪಾಪಣಿ ನೋಡ್ರಿ ಮುದ್ದೆ ತಿಂದಾಯ್ತು, ಇವಳ್ದು ಊಟ ಮಾಡಿಸಿ ಮುಗಿಸಾಯ್ತು, ಇನ್ನೇನು ಕೆಲಸ ಇಲ್ಲ ಇವತ್ತು. ದಿಸ್ ಈಸ್ ಮೈ ಔಟ್ಫಿಟ್. ಸೊ ನಾನು ಇದನ್ನು ಜುಡಿಯೋದಲ್ಲಿ ತೊಗೊಂಡಿದ್ದು. ಇದೊಂದು ಇಯರಿಂಗ್ಸ್ನ ಈ ಥರ ಮ್ಯಾಚ್ ಮಾಡಿದ್ದೇನೆ. ಸೊ ಬೇಗ ಬೇಗ ರೆಡಿ ಆಗೋಣ, ಯಾಕೆಂದರೆ ಟೈಮ್ ಇಲ್ಲ, ನನ್ನ ಹಸ್ಬೆಂಡ್ ಬಂದುಬಿಡ್ತಾರೆ. ಸೊ ಲೇಟ್ ಆಗಬಾರ್ದು ಅಂತ ಅಷ್ಟೇ. ಸೊ ಲೆಟ್ಸ್ ಗೆಟ್ ರೆಡಿ. ಆ್ಯಂಡ್ ನಾನು ಹೆಂಗೆ ಅಂದರೆ ಒಂದು ಸ್ವಲ್ಪ ಗಾಬರಿ ಜಾಸ್ತಿ ನನಗೆ. ಲೈಕ್ ಏನೋ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಒಂದು 3 ದಿವಸದಿಂದ ನಿದ್ದೆನೇ ಬರ್ತಾ ಇರಲ್ಲ ಕರೆಕ್ಟಾಗಿ. ಅಯ್ಯೋ ಹೆಂಗೆ ಮಾಡೋದು, ಹೆಂಗೆ ಪ್ಲ್ಯಾನ್ ಮಾಡೋದು, ಯಾವ ಟೈಮಿಗೆ ತರಿಸೋದು, ಏನು ಮಾಡೋದು, ಯಾವ ಥರ ಪ್ಲ್ಯಾನ್ ಮಾಡೋದು ಅನ್ನೋ ಯೋಚನೆಯಲ್ಲೇ ಇರ್ತೀನಿ. ತುಂಬಾ ಗಡಿಬಿಡಿ ಮಾಡ್ಕೊಂಡ್ಬಿಡ್ತೀನಿ. ಆ್ಯಂಡ್ ಆ ಗಡಿಬಿಡಿಲೇ ಮೇ ಬಿ ನನಗೊಂದು ಸ್ವಲ್ಪ ಡಿಲೇ ಆಗಿಬಿಡುತ್ತೆ ಅನಿಸುತ್ತೆ ಎಲ್ಲ ಕೆಲಸಗಳು. ಆ ಥರನೇ ಆಗತ್ತೆ ಯಾವಾಗ್ಲೂ. ಸೊ ಇಲ್ಲೂ ಅಷ್ಟೇ, ಎಷ್ಟೇ ಬೇಗ ಅಡುಗೆ ಎಲ್ಲ ಮುಗಿಸ್ಕೊಂಡ್ರು ಒಂದು ಸ್ವಲ್ಪ ಗಡಿಬಿಡಿ ಅನ್ನಿಸ್ತಾಯಿತ್ತು. ನಾನೇನೋ ಒಂದು ಡ್ರೆಸ್ ಹಾಕೋಬೇಕು ಅಂದ್ಕೊಂಡೆ, ಲಾಸ್ಟ್ ಟೈಮ್ಗೆ ಅದು ಹಾಕ್ಕೊಳಕ್ಕಾಗಲಿಲ್ಲ. ಹಂಗಾಗ್ಬಿಟ್ಟು ಲಾಸ್ಟಿಗೆ ಬೇರೆ ಯಾವುದೋ ಒಂದು ಫೈನಲೈಸ್ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ನಾನು ಸಿಕ್ಕಾಪಟ್ಟೆ ಫಾಸ್ಟಾಗಿ ರೆಡಿ ಆದೆ. ಒಂದು 10 ಮಿನಿಟ್ಸ್ ಅಷ್ಟೇ ಆಗಿದ್ದು ನಾನು ರೆಡಿ ಆಗೋಕ್ಕಷ್ಟೇ. ಸೊ ನಾನು ನನ್ನ ಮಗಳು ರೆಡಿ ಆಗಾಯ್ತು. ಅಮ್ಮ ಹಾಯ್ ಹೇಳು. ಹಾಯ್ ಓನೇ ಅಮ್ಮ ಅಂದಿದ ತಕ್ಷಣ ಅವಳಿಗೆ ಖುಷಿ ಆಗೋದೇನಕ್ಕೆ, ಹಣೆ ಬೊಟ್ಟು ಇಟ್ಕೊಂಡಿದ್ದಾಳೆ ಅಮ್ಮ. ನಿನ್ಗೂ ಕೊಡ್ತೀನಿ, ಸುಮ್ಮನೆ ಒದೇ ಈಗ ಬೇಡ ಅದು. ಇಲ್ಲ ಎಲ್ಲಿ ನಿಂತಿತ್ತಲ್ಲ ಸ್ಟಿಕ್ಕರ್ ಕೊಟ್ಟನಲ್ಲ ಎಲ್ಲಿ. ಸೊ ಬೇಗ ಫಟಾಫಟ್ ಅಂತ ರೆಡಿ ಆಗಾಯ್ತು. ಸೊ ನಂಗೆ ಗೊತ್ತಿಲ್ಲ ಹೆಂಗೆ ಕಾಣಿಸ್ತಿದ್ದೀನಿ ಅಂತ, ನನ್ನ ಹಸ್ಬೆಂಡ್ ಬಂದ್ಮೇಲೆ ಹೇಳ್ಬೇಕಾದ್ರೆಲ್ಲ. ಆ್ಯಂಡ್ ನೀವು ಹೇಳಿ ಹೇಗೆ ಕಾಣಿಸ್ತಿದೀವಿ ಅಮ್ಮ ಮಗಳು ಅಂತ. ಅಮ್ಮ 5 ಮಿನಿಟ್ಸ್ ಸುಮ್ಮನಿರ್ಲಾ, ಕೊಡ್ತೀನಿ. ಅಲ್ಲಿ ಇನ್ನೊಂದಿದೆ ಸ್ಟಿಕ್ಕರ್ ಪ್ಯಾಕೆಟ್ ತಗೊಬರು, ಓಡಲ್ಲಿ ಓಡು. ಸೊ ಅವಳಿಗೊಂದು ಗ್ರೀನ್ ಫ್ರಾಕ್ ಹಾಕಿದ್ದೀನಿ. ಸೊ ಅವಳು ರೆಡಿ ಆಯಿತು, ನಾವು ರೆಡಿ ಆಗಾಯ್ತು. ಇವಾಗ ಒಂದು ಸ್ವಲ್ಪ ಟೇಬಲ್ ಎಲ್ಲ ರೆಡಿ ಮಾಡೋಣ. ಸೊ ಫಟ್ ಅಂತ ರೆಡಿ ಮಾಡಿ ಮುಗಿಸಿದ್ರೆ ಅವ್ರು ಬರೋಷ್ಟೊತ್ತಿಗೆ ಕರೆಕ್ಟ್ ಆಗುತ್ತೆ. ಓಕೆನಾ, ಹೇಳ್ತಾ ಇದ್ದೀನಿ. ಹಿಂದೆ ಬಾ ನಡಿ, ಕುಚ್ಚಿ ಸುಮ್ಮನೆ ಇದ್ರು, ಕುಚ್ಕೋಬೇಕು ಸುಮ್ಮನೆ. ಇದಿಟ್ಕೋ. ಬರ್ತಡೇ ಮಾಡೋಣ. ಸೊ ನನ್ನ ಹಸ್ಬೆಂಡ್ ಆನ್ ದಿ ವೇ ಇದ್ದಾರೆ. ಸೊ ಎಲ್ಲ ಸೆಟ್ ಮಾಡಿಬಿಡೋಣ, ಈ ಫ್ಯಾನ್ ಆಫ್ ಮಾಡಿಬಿಡೋಣ. ನಾನು ತರಿಸಿರೋ ಕೇಕ್ ಇದು ತುಂಬಾ ಚೆನ್ನಾಗಿದೆ, ತುಂಬ ಕ್ಯೂಟ್ ಆಗಿದೆ. ಸೊ ಇದಿಟ್ಟು ಆ್ಯಂಡ್ ನಾನೇನು ತುಂಬ ಗ್ರ್ಯಾಂಡಾಗಿ ಎಲ್ಲ ಸೆಲೆಬ್ರೇಷನ್ಸ್ ಎಲ್ಲ ಮಾಡಿರಲಿಲ್ಲ. ಲೈಕ್ ಸಿಂಪಲಾಗಿ ನಮ್ಮಿಬ್ಬರಿಗೆ ಅಲ್ವಾ, ಸೊ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋ ಥರ ಸಿಂಪಲಾಗಿ ಮಾಡಿದೆ. ತುಂಬ ಡೆಕೋರೇಟಿವ್ ಎಲ್ಲ ಮಾಡೋಕ್ಕೆ ನಂಗೆ ಖಂಡಿತ ಆಗಲ್ಲ. ಈ ಮಕ್ಕಳೆಲ್ಲ ಬಿಡೋದೇ ಇಲ್ಲ ನಿಜವಾಗ್ಲೂ. ಮಕ್ಳನ್ನ ಇಟ್ಕೊಂಡು ಕೆಲಸ ಮಾಡಿಕೊಂಡು ಸರ್ಪ್ರೈಸ್ ಪ್ಲ್ಯಾನ್ ಮಾಡೋದು, ಅದು ಅಟ್ ಎ ಟೈಮ್ ಡಿನ್ನರ್ ಪ್ಲ್ಯಾನ್ ಮಾಡೋದು ಎಲ್ಲ ಸಿಕ್ಕಾಪಟ್ಟೆ ಕಷ್ಟ. ಈಗಲೂ ನೋಡ್ತಿರ್ಬೋದು, ನಾನು ನಿಮಗೆ ವಾಯ್ಸ್ ಓವರ್ ಕೊಡ್ತಾಯಿದ್ರೆ ನನ್ನ ಮಗಳು ಇಲ್ಲೆಲ್ಲ ಓಡಾಡೋದು, ಅಮ್ಮ ಅದೇನೋ ತಕ್ಕೊಡು ಇದೇನೋ ತಕ್ಕೊಡು ಅನ್ನೋ ಸೌಂಡ್ ಬರ್ತಾನೆ ಇರುತ್ತೆ. ಸೊ ಹೀಗೆ ಮಕ್ಳನ್ನ ಇಟ್ಕೊಂಡು ಸ್ವಲ್ಪ ಕಷ್ಟ. ಬಟ್ ಅದರಲ್ಲೂ ನಾನೊಂದು ಸ್ವಲ್ಪ ಏನೋ ನಮ್ಮಿಬ್ರಿಗೂ ಕೂಡ ಖುಷಿ ಆಗಬೇಕು, ಆ ಒಂದು ಸ್ಪೆಷಲ್ ಡೇ ಸ್ಪೆಷಲ್ ಅನಿಸ್ಬೇಕು ಅಂತ ನಾನು ಕೂಡ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಈ ಥರ ಟ್ರೈ ಮಾಡ್ತಾ ಇರ್ತೀನಿ. ಸೊ ಈ ರೀತಿ ಸಿಂಪಲ್ ಆಗಿ ಸೆಟಪ್ ಮಾಡಿದ್ದೀನಿ. ಅಲ್ಲಿ ಗಿಫ್ಟು ಇದೆಲ್ಲ. ಸೊ ಲೆಟ್ಸಿ ಹೆಂಗೆ ಸರ್ಪ್ರೈಸ್ ಆಗ್ತಾರೆ ಏನು ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ರಿ ಇವಳು ಅಮ್ಮ, ಏನದು ಹೆಂಗಮ್ಮ ಹ್ಯಾಪಿ ಬರ್ಡೇ ಹೇಳೋದು? ಕ್ಲಾಪ್ಸ್ ಹಾಕು. ಮುಟ್ಬಾರ್ದು, ಆಮೇಲೆ ನೀನೇ ಅವ್ರು ಬಂದೆ ಹಿಂದೆ. ಹಿಂದೆ. ಹೆಂಗ್ ಕಾಣಿಸ್ತಿದ್ದೀವಿ? ಅಷ್ಟು ಮಗಳೇ, ನೀನು ಡ್ರೆಸ್ ಚೇಂಜ್ ಮಾಡ್ಕೋ ಬೇಗ. ಪಾಪ ನನ್ನ ಹಸ್ಬೆಂಡ್ಗೆ ಹುಷಾರಿರಲಿಲ್ಲ, ನಾನು ಹೇಳ್ದಂಗೆ ಅವ್ನಿಗೆ ಅಷ್ಟೊಂದು ಎಕ್ಸೈಟ್ ಆಗೋ ಥರ ಸರ್ಪ್ರೈಸಿಂಗೆಲ್ಲ ಫೀಲ್ ಮಾಡೋಷ್ಟು ಹುಷಾರಿರಲಿಲ್ಲ ಪಾಪ, ಬ್ಯಾಕ್ ಪೇಯ್ನ್ ಆಗಿಬಿಟ್ಟು. ಸೊ ನಂಗೆ ಗೊತ್ತಿತ್ತು. ಸೊ ಹಾಗಾಗಿ ಸಿಂಪಲಾಗಿಯೇ ನಾವು ಕೂಡ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ನಾನು ಕೂಡ ಅವ್ರು ಬಂದಿದ ತಕ್ಷಣ ಸೆಲೆಬ್ರೇಟ್ ಮಾಡೋಣ, ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ ಅಂತ ಹೇಳಿ ಅವ್ರಿಗೂ ಕೂಡ ಡ್ರೆಸ್ ಎತ್ತಿಟ್ಟಿದ್ದೆ. ಸೊ ಅವರು ಕೂಡ ಡ್ರೆಸ್ ಆಗಿ ಬಂದರು. ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿರೋದು ಅಲ್ವಾ?
ವರ್ಷ ಭದ್ರಾವತಿಲಿ ಇದ್ವು, ಭದ್ರಾವತಿಗೆ ಬಂದಿದ್ರು. ಈ ವರ್ಷ ನಾನೇ ಇಲ್ಲಿದ್ದೀನಿ. ಲವ್ ಯು. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಅಮ್ಮ ಆಗೇ ತಿನ್ಬೇಕು. ಸೊ ಕೇಕ್ ಆ್ಯಂಡ್ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸಿದ್ದು. ಆ್ಯಂಡ್ ನಂಗೆ ಈ ಸತಿ ಸಿಕ್ಕಾಪಟ್ಟೆ ಪ್ರೌಡ್ ಫೀಲ್ ಇದೆ. ಲೈಕ್ ಹೆಂಗೆ ಅಂತ ಅಂದರೆ, ನಾನು ಇಷ್ಟು ದಿನ ಯಾವುದಾದ್ರೂ ದುಡ್ಡು ಬಂದರೆ ಅದನ್ನ ಜೋಡಿಸಿಟ್ಕೊಂಡು ಆ ಥರ ಹೇಳಿ ನಾನು ನನ್ನ ಗಂಡಂಗೆ ಗಿಫ್ಟ್ ಮಾಡ್ತಾಯಿದ್ದೆ, ಅಥವಾ ಅವರೇ ಏನಾದರೂ ನನಗೆ ಕೊಟ್ಟಿದ್ರೆ ಪಾಕೆಟ್ ಮನಿ ಆ ಥರ ಎಲ್ಲ ಕೊಟ್ಟಾಗ ಸೇವ್ ಮಾಡ್ಕೋತಿದ್ದೆ. ಬಟ್ ಈ ಸತಿ ನಾನೇ ಸ್ವತಃ ಅರ್ನ್ ಮಾಡಿ ನನ್ನ ಗಂಡಂಗೆ ಕೊಡಿಸಿದ್ದೀನಿ. ಅದು ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ನನಗೆ ನಿಜವಾಗ್ಲೂ ನನ್ನ ಹಸ್ಬೆಂಡ್ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ. ಯಾವಾಗಲೂ ಹೇಳೋ ಥರ ಈಗಲೂ ಅಷ್ಟೇ. ನಂಗೆ ಅದರಲ್ಲಿ ಯಾವುದ್ರಲ್ಲೂ ನಾನು ಹೇಳೋದ್ರಲ್ಲಿ ಇವಾಗ ಮುಂದೊಂದು ಆ ಥರ ಇಲ್ಲ. ಯಾವಾಗಲೂ ನಾನು ಇದೇ ಮಾತಿರುತ್ತೆ. ನನಗೆ ಯಾರು ಯಾವಾಗ ಕೇಳಿದ್ರೂ ನಾನು ಇದೇ ಹೇಳ್ತೀನಿ. ಲೈಕ್ ಹಾಗೆ ಅಷ್ಟು ಚೆನ್ನಾಗಿ ನನ್ನ ನೋಡ್ಕೋತಾರೆ ಆ್ಯಂಡ್ ಅಷ್ಟು ಚೆನ್ನಾಗಿ ನಮ್ಮನ್ನ ಕೇರ್ ಮಾಡ್ತಾರೆ. ಆ್ಯಂಡ್ ನನಗೆ ಇತ್ತೀಚೆಗೆ ಹೆಂಗೆ ಅಂತ ಅಂದರೆ, ಅವನಿಲ್ಲ ಅಂದರೆ ಕಂಫರ್ಟ್ ಅನ್ಸೋದೇ ಇಲ್ಲ. ನನಗೆ ಆಚೆ ಹೋಗಬೇಕು ಅಂದ್ರೂ ಅವ್ರು ಇರಬೇಕು. ಏನೇ ಒಂದಕ್ಕೆ ಬೇಕು ಅಂದರೂ ನನಗೆ ನನ್ನ ಹಸ್ಬೆಂಡ್ ಇದ್ದರೆ ಕಂಫರ್ಟ್ ಅಂತ ಅನಿಸುತ್ತೆ. ಬೇರೆ ಯಾರಿದ್ರೂ ನಂಗೆ ಅಷ್ಟೊಂದು ಕಂಫರ್ಟ್ ನಿಜ ಅನಿಸಲ್ಲ. ಟು ಬಿ ಹಾನೆಸ್ಟ್, ನಾನು ನಿಜವಾಗ್ಲೂ ನಂಗೆ ಅನಿಸುತ್ತೆ, ನನಗೆ ನಮ್ಮ ಮನೆಯಲ್ಲೇ ನೋಡಿ ಮದುವೆ ಮಾಡಿದ್ರೂ ನನಗೆ ಇಷ್ಟು ಒಳ್ಳೆ ಹಸ್ಬೆಂಡ್ ಸಿಕ್ತಿದ್ರೋ ಇಲ್ವೋ ನಂಗೆ ಗೊತ್ತಿಲ್ಲ. ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಅಂಥ ವ್ಯಕ್ತಿ ಆಗಿರ್ಬೋದು, ವ್ಯಕ್ತಿತ್ವಕ್ಕೆ ಅವನು ಹಾಗೆ ಇದ್ದಾನೆ. ಅವತ್ತಿಂದನೂ ಹಾಗೆ ಕೇರ್ ಮಾಡಿದ್ದಾನೆ, ಅವತ್ತಿಂದನೂ ನನ್ನನ್ನು ಹಾಗೆ ನೋಡ್ಕೊಂಡಿದ್ದಾರೆ. ಸೊ ನಾನಿಲ್ಲಿ ಸಿಂಪಲಾಗಿ ಒಂದು ಶೂಸ್ನ ಬುಕ್ ಮಾಡಿದ್ದೆ ಅಷ್ಟೇ, ತುಂಬ ಏನು ಜಾಸ್ತಿ ಇಲ್ಲ. ಓಕೆ, ನನಗೆ ನನ್ನ ಅರ್ನಿಂಗ್ಸ್ ನೋಡಿಕೊಂಡು ನಾನು ಅವ್ರಿಗೊಂದು ಸರ್ಪ್ರೈಸ್ ಮಾಡಿದ್ದೆ. ಲಾಸ್ಟ್ ಟೈಮ್ ಕೂಡ ಶೂಸ್ ಕೊಡಿಸಿದ್ದೆ. ಬಟ್ ಈ ಸತಿನೂ ನನಗೆ ವಾಚ್ ಕೊಡಿಸ್ಬೇಕು ಅಂತ ಅಂದ್ಕೊಂಡೆ. ಬಟ್ ಅವ್ನಿಗೆ ವಾಚ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ, ಕ್ರೇಜ್ ಇಲ್ಲ. ಆಲ್ರೆಡಿ ಆ್ಯಪಲ್ ವಾಚ್ ಇದೆ. ಆ್ಯಂಡ್ ನಾನು ಮೊನ್ನೆ ಬರ್ತ್ಡೇ ಗಿಫ್ಟ್ ಕೊಡಿಸಿದ್ದೊಂದು, ಮದುವೆಲಿ ಕೊಡಿಸಿದ್ದು, ಅದೆಲ್ಲ ವಾಚಸ್ ಅಷ್ಟೊಂದು ಅವನು ಇಷ್ಟಪಡಲ್ಲ. ಸೊ ಹಾಗಾಗಿ ಶೂಸ್ ಎಲ್ಲ ಜಾಸ್ತಿ ಇಷ್ಟಪಟ್ಟು ಹಾಕ್ತಾರೆ. ಸೊ ಅದಕ್ಕೋಸ್ಕರ ನಾನು ಈ ಸತಿ ಅದನ್ನೇ ಗಿಫ್ಟ್ ಮಾಡಿದೆ. ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಹೇಳ್ದಂಗೆ ನಾನು ಅರ್ನ್ ಮಾಡಿ ಕೊಡಿಸಿರೋದು ಅಂತ ಹೇಳಿಬಿಟ್ಟು. ಸೊ ಈಗಿತ್ತು ನಂದೊಂದು ಚಿಕ್ಕ ಸರ್ಪ್ರೈಸ್ ಆ್ಯಂಡ್ ನಮ್ಮದೊಂದು ಚಿಕ್ಕ ವ್ಯಾಲೆಂಟೈನ್ಸ್ ಡೇ ಈ ಥರ ಆಯಿತು. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ನನ್ನ ಹಸ್ಬೆಂಡ್ ನನಗೆ ಮಾರ್ನಿಂಗೆ ಪಾಪ ರೋಸು ಮತ್ತು ಚಾಕ್ಲೇಟ್ಸ್ ಎಲ್ಲ ತಂದು ಕೊಟ್ಟಿದ್ರು. ನನಗೆ ನಿಜ ಗೊತ್ತೇ ಇರಲಿಲ್ಲ ಇದನ್ನೆಲ್ಲ ಸರ್ಪ್ರೈಸ್ ಮಾಡ್ತಾರೆ ಅಂತ. ಅವ್ರು ಬೆಳಗ್ಗೆನೇ ಸರ್ಪ್ರೈಸ್ ಮಾಡಿ ಹೋಗ್ಬಿಟ್ಟಿದ್ರು ನನಗೆ. ಆ್ಯಂಡ್ ಪ್ಲೀಸ್ ಇಗ್ನೋರ್ ನನ್ನ ಮಗಳ ಕೂಗುನ. ಅವಳಿಗೆ ಏನಾದರೂ ಒಂದು ಬೇಕಾಗ್ತಾ ಇರುತ್ತೆ. ನಾನು ವೀಡಿಯೋ ಮಾಡ್ತಾ ಇರಬೇಕಾದ್ರೆ, ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೇ ನನ್ನ ಮಗಳಿಗೆ ಜಾಸ್ತಿ ನನ್ನನ್ನು ಟಾರ್ಚರ್ ಮಾಡಬೇಕು ಅನಿಸುತ್ತೆ. ಬೇಡ ಅಂದಷ್ಟು ಕೂಗೋದು ಜಾಸ್ತಿ ಅವಳು. ಆ್ಯಂಡ್ ನಾನು ನನ್ನ ಹಸ್ಬೆಂಡ್ಗೆ ರಿಯಲಿ ಥ್ಯಾಂಕ್ಸ್ ಹೇಳಬೇಕು. ಏಕೆಂದರೆ ನಾನು ಕೆಲವೊಂದು ಟಾರ್ಚರ್ಗೆ, ಕೆಲವೊಂದು ಸತಿ ನಾನು ಪೀಡ್ಸೋಕ್ಕೆ ಯಾರಾದ್ರೂ ಸಖತ್ ಸಿಟ್ಟು ಮಾಡ್ತಾರೆ. ಬಟ್ ನನ್ನ ಹಸ್ಬೆಂಡ್ ಆ ಟೈಮಲ್ಲಿ ಕಾಮಾಗಿದ್ದು, ನೆಕ್ಸ್ಟ್ ನನಗೆ ಯಾವ ರೀತಿ ಹೇಳಬೇಕು ಅದನ್ನು ಕನ್ವೆ ಮಾಡೋ ರೀತಿ ಆಗಿರ್ಬೋದು, ಅದೆಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಪುಣ್ಯ ಮಾಡಿದ್ದೀನಿ ಈ ಥರ ಹಸ್ಬೆಂಡ್ನ ಪಡೆಯೋಕ್ಕೆ. ಕೆಲವೊಂದು ಸತಿ ನಾನು ಸಿಟ್ಟು ಮಾಡಿಕೊಂಡಾಗ ಆಫೀಸ್ ರಜಾಗಿ ಬಂದು ನನ್ನನ್ನು ಸಮಾಧಾನ ಮಾಡಿದ್ದು ಕೂಡ ಇದೆ ಎಷ್ಟೊಂದು ಸತಿ. ಈ ಥರ ಎಲ್ಲ ನಡೀತಾ ಇರುತ್ತೆ ನಮ್ಮಿಬ್ಬರ ಮಧ್ಯ. ಚಾಕಿ ಅಂತೆ ರೈಸ್ಗೆ ಅವಳು ಊಟ ಮಾಡಿದ್ದಾಳು ಬಿಡು. ಸೊ ನಾನು ಗಾರ್ಲಿಕ್ ಫ್ರೈಡ್ ರೈಸು, ಚಿಕನ್ ಫ್ರೈ ಚೆನ್ನಾಗಿದೆ. ಇನ್ನೂ ತಿಂದೇ ಇಲ್ಲ, ಬರೀ ಡಬ್ಬು. ಚೆನ್ನಾಗಿದ್ಯಾ ಅಮ್ಮ? కొంచెం ಮಾಡು, ಟೇಸ್ಟ್ ಮಾಡು, ಟೇಸ್ಟ್ ಮಾಡಮ್ಮ. ರೈಸ್ ಹೆಂಗಿದೆ ಅಂತ ಫಸ್ಟ್ ಟೈಮ್ ಮಾಡಿದ್ದು ನಾನು ಇದನ್ನ. ಒಂಚೂರು ಉಪ್ಪೇನಾದ್ರೂ ಜಾಸ್ತಿ ಆಯ್ತಾ? ಚೆನ್ನಾಗ್ಯಾ? ನಿಜ ಹೇಳು. ನಿಜ ಚೆನ್ನಾಗಿದೆ. ನಂಗೆ ಗಾರ್ಲಿಕ್ ತುಂಬಾ ಇಷ್ಟ, ಅದಕ್ಕೆ ಮಾಡಿದೆ. ಸೂಪರ್ ಆಗೈತೆ ಗಾರ್ಲಿಕ್ ರೈಸ್. ಚಿಕನ್ ತಿಂದಿಲ್ಲ, ಟ್ರೈ ಮಾಡಿ. ಸೀರಿಯಸ್ಲಿ ಚೆನ್ನಾಗಿದೆ. ನಿಜ ನಿಜ ಚೆನ್ನಾಗಿದೆ. ಸುಳ್ಳು ಹೇಳ್ಬೇಡ ಮತ್ತೆ ಬೇಜಾರು. ಆ್ಯಂಡ್ ಈಗಿತ್ತು ನಮ್ಮ ಸೆಲೆಬ್ರೇಷನ್, ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್. ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.